ಆರೂಢ ಶಕ್ತೇಃ ಅಹಮೋ ವಿನಾಶಃ ಕರ್ತುಂ ನ ಶಕ್ಯಃ ಸಹಸಾಪಿ ಪಂಡಿತೈಃ ಯೇ ನಿರ್ವಿಕಲ್ಪಾಖ್ಯ ಸಮಾಧಿ ನಿಶ್ಚಲಾಃ ತಾನಂತರಾನಂತ ಭವಾಹಿ ವಾಸನಾ. ಆರೂಢ ಶಕ್ತೇರಹಮೋ ವಿನಾಶಃ ಕರ್ತುಂ ನ ಶಕ್ಯ ಸಹಸಾಪಿ ಪಂಡಿತೈಃ ಯೇ ನಿರ್ವಿಕಲ್ಪಾಖ್ಯ ಸಮಾಧಿ ನಿಶ್ಚಲಾಃ ತಾನಂತರಾನಂತ ಭವಾಹಿ ವಾಸನಾ. ಯೇ ನಿರ್ವಿಕಲ್ಪಾಖ್ಯ ಸಮಾಧಿ ನಿಶ್ಚಲಾಃ ತಾನಂತರಾನಂತ ಭವಾಹಿ ವಾಸನಾ. ಆಚಾರ್ಯ ಶಂಕರರು ವಿಶೇಷವಾಗಿ ಈ ಶ್ಲೋಕದಲ್ಲಿ ಯೇ ನಿರ್ವಿಕಲ್ಪಾಖ್ಯ ಸಮಾಧಿ ನಿಶ್ಚಲಾಃ ಬಹಳ ಸ್ಪಷ್ಟವಾಗಿ ನಿಶ್ಚಲವಾಗಿರ್ತಕ್ಕಂತಹ ಏ ನಿರ್ವಿಕಲ್ಪಾಖ್ಯ ಅಂದ್ರೆ ಏ ಅಂದ್ರೆ ಯಾರು, ಅವನು ಅಂತ ಹೀಗೆ ಸಂಬೋಧನೆ. ಅಂದ್ರೆ ಯಾರು ನಿರ್ವಿಕಲ್ಪ ಸಮಾಧಿಯನ್ನ ಪಡೆದಿದ್ದಾನೆ. ಸಮಾಧಿಯಲ್ಲಿ 8 ವಿಧವಾಗಿರ್ತಕ್ಕಂತಹ ಸಮಾಧಿಗಳು: ಸಬೀಜ ಸಮಾಧಿ, ನಿರ್ಬೀಜ ಸಮಾಧಿ, ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ಸವಿಚಾರ ಸಮಾಧಿ, ನಿರ್ವಿಚಾರ ಸಮಾಧಿ, ಸಂಪ್ರಜ್ಞಾತ ಸಮಾಧಿ, ಸಂಪ್ರಜ್ಞಾತ ಸಮಾಧಿ ಅಂತ ಅವಾವ ವಿಚಾರಕ್ಕೆ ಅನುಗುಣವಾಗಿ ಅದನ್ನ ವಿಚಾರದಲ್ಲಿ ಸ್ಪಷ್ಟತೆ ಮತ್ತೆ ಪ್ರಜ್ಞೆಯಲ್ಲಿ ಸ್ಪಷ್ಟತೆ ಹೀಗೆಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಧಿಗಳನ್ನ ಪತಂಜಲಿಯವರು 8 ಸ್ಟೆಪ್ಸ್ ಆಫ್ ದಿ ಸಮಾಧಿ ಅಂತೇಳಿ ಮಾಡಿದ್ದಾರೆ. ಅದನ್ನು ಇಲ್ಲಿ ಆಚಾರ್ಯ ಶಂಕರರು ಇಲ್ಲಿ ನಿರ್ವಿಕಲ್ಪ ಸಮಾಧಿ, ನಿರ್ವಿಕಲ್ಪಾಖ್ಯ ಅಂದ್ರೆ ನಿರ್ವಿಕಲ್ಪದಲ್ಲಿ ನೆಲೆ ನಿಂತಿರ್ತಕ್ಕಂಥವನು. ಆ ನಿರ್ವಿಕಲ್ಪ ಸ್ಥಿತಿಯಲ್ಲಿ ನೆಲೆ ನಿಂತಿರ್ತಕ್ಕಂಥವನ ಮನಸ್ಸು ಏನಾಗಿರುತ್ತೆ ಅಂದ್ರೆ ನಿಶ್ಚಲಾಹ ಅಂತ. ನಿಶ್ಚಲ ಆಗಿರ್ತಂತಂದ್ರೆ ಅಲ್ಲಿ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಚಲನೆ ಇಲ್ಲ. ಸೊ ನಾವು 2 ರೀತಿಯಾಗಿರ್ತಕ್ಕಂತಹ ಪರಮಾತ್ಮನ ದ್ವಿಗುಣ ಶಕ್ತಿಯನ್ನ ನೋಡ್ತೀವಿ. ಒಂದು ಛಲ, ಇನ್ನೊಂದು ಅಚಲ ಅಂತ. ಯಾವುದು ಈ ಜಗತ್ತು ಅಂತ ಕರಿತೀವಿ, ಈ ಜಗತ್ತು ಅಂತಕ್ಕಂಥದ್ದು ಚಲನಶೀಲವಾಗಿರ್ತಕ್ಕಂತಹದ್ದು. ಅದರದ್ದು ಇನ್ನೊಂದು ಸ್ವರೂಪ ಇದೆ, ಅದು ಅಚಲ ಸ್ವರೂಪ ಅಂತ. ಅಂದ್ರೆ ಚಲನೆ ಇಲ್ಲದೆ ಇರತಕ್ಕಂತಹ ಸ್ಥಿತಿ. ಚಲನೆ ಯಾವಾಗಿರುತ್ತೆ ಅಂತಂದ್ರೆ ಆಕ್ಷನ್, ಇದು ಕಾರ್ಯಕಾರಣ ಸಂಬಂಧಗಳು ಇದ್ದಾಗ ಮಾತ್ರ ಚಲನೆ ಅಂತಕ್ಕಂತಹದ್ದು ಇರುತ್ತೆ. ಯಾವಾಗ ನಿಶ್ಚಲ ಆಗತ್ತೆ ಅಂದ್ರೆ ಯಾವಾಗ ಅದು ಕಾರ್ಯಕಾರಣ ಸಂಬಂಧವನ್ನ ಕತ್ತರಿಸ್ಕೊಳ್ತದೋ ಅದು ಆತ್ಯಂತಿಕವಾಗಿರ್ತಕ್ಕಂತಹ ಸ್ಥಿತಿ. ಅದನ್ನ ನಿರ್ವಿಕಲ್ಪ ಸ್ಥಿತಿ ಅಂತ ಕರೀತಾರೆ. ನಿರ್ವಿಕಲ್ಪ ಸ್ಥಿತಿಯಲ್ಲಿ ಏನಿರ್ತದಂದ್ರೆ ಏನೂ ಇರೋದಿಲ್ಲ ಅಂತ. ಕೇವಲ ಪ್ರಜ್ಞೆ. ಮನಸ್ಸು ಏನಾಗತ್ತ, ಕೇವಲ ಪ್ರಜ್ಞಾ ಸ್ಥಿತಿಯನ್ನ ಹೊಂದಿರ್ತದೆ. ಕೇವಲ ಬೆಳಕಿರ್ತದೆ. ಆ ಬೆಳಕಿನ ಸ್ಥಿತಿ ಅಂತಂದ್ರೆ ಈಗ ಮತ್ತೆ ಸೂರ್ಯ, ಲೈಟ್ ಅಂತ ಹಿಂಗ ಅರ್ಥ ಅಲ್ಲ. ಬೆಳಕು ಅಂದ್ರೆ ಪ್ರಜ್ಞೆ ಅಂತ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದ್ವಂದ್ವಗಳಿಲ್ಲದೆ ಇರ್ತಕ್ಕಂತಹ ಸ್ಥಿತಿ. ಅದಕ್ಕೆ ಅವರು ಸಮುದ್ರವನ್ನು ಕೂಡ ಇಲ್ಲಿ ಅವರು ಉದಾಹರಣೆಗೆ ತಗೊಂಡಿಲ್ಲ. ಯಾಕಂದ್ರೆ ಸಮುದ್ರ ಕೂಡ ವೇವ್ಸ್ ಇರ್ತದೆ. ಅಲ್ಲಿ ಒಳಗಡೆಗೆ ಕೂಡಗಿ ಒಂದೇ ಸಮಯ ನಿಂತುಕೊಂಡಿರಾಗಲ್ಲ. ಸಮುದ್ರ ಮಧ್ಯದಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಹಾಗಾಗಿ ಅದನ್ನ ಕೊಡ್ಲಾರ್ದೆ ನೇರವಾಗಿ ಅವರು ನಿರ್ವಿಕಲ್ಪ ಸಮಾಧಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಏ ನಿರ್ವಿಕಲ್ಪಾಖ್ಯ ಸಮಾಧಿ ನಿಶ್ಚಲಾಹ.
ಯಾರು ಸಂಪೂರ್ಣವಾಗಿ ವಿಕಲ್ಪಗಳನ್ನ ಕಳೆದುಕೊಂಡಿದ್ದಾನೋ, ವಿಕಲ್ಪ ಅಂತಂದ್ರೆ ಮನಸ್ಸಿನ ಎಲ್ಲ ಯೋಚನೆಗಳನ್ನ ಕಳೆದುಕೊಂಡಿರ್ತಕ್ಕಂತಹ ಸ್ಥಿತಿ, ಅದು ನಿರ್ವಿಕಲ್ಪ ಸ್ಥಿತಿ ಅಂತ, ನಿಶ್ಚಲ ಸ್ಥಿತಿ. ಅದಕ್ಕೆ ಸಮಾಧಿ ನಿಶ್ಚಲಾಹ ಅಂತ. ಅಂದ್ರೆ ಆ ಸ್ಥಿತಿಯಲ್ಲಿ ಅವನ ಮನಸ್ಸು ಅಂತನ್ನೋದಕ್ಕಿಂತನೂ ಕೂಡ ಈಗ ಅವನ ಸ್ಥಿತಿ, ಮನಸ್ಸು ಅನ್ಬಾರ್ದು, ಅಲ್ಲಿ ನಿಶ್ಚಲವಾಗಿರ್ತದೆ. ಅದಕ್ಕೆ ಒಂದು ಮಗುಂದು ಕೂಡ ಎಕ್ಸಾಂಪಲ್ ಕೊಟ್ಟಿಲ್ಲ ನೋಡಿ ಅವರು. ಯಾಕಂತಂದ್ರೆ ಮಗುಂದು ಕೂಡಗಿ ನಾರ್ಮಲ್ ಆಗಿ ನಿಶ್ಚಲವಾಗಿರ್ತದೆ, ಮತ್ತೆ ಹಸಿವಾದಾಗ ಚಲನೆಗೊಳಪಡುತ್ತದೆ. ನಾವು ಸಾಮಾನ್ಯವಾಗಿ ಈ ಆತ್ಮನನ್ನ ಹೇಳುವಾಗ ಸಮುದ್ರವನ್ನ, ಮಗುವನ್ನ ಈ ರೀತಿಯಾಗಿ ಎಕ್ಸಾಂಪಲ್ ಕೊಡ್ತೀವಿ. ಆದ್ರೆ ಇಲ್ಲಿ ಯಾವುದನ್ನ ಅವ್ರು ಎಕ್ಸಾಂಪಲ್ ಕೊಡಕ್ ಹೋಗಿಲ್ಲ ಅವ್ರು. ಯಾಕಂದ್ರೆ ಆ ಎಲ್ಲ ಎಕ್ಸಾಂಪಲ್ಗಳು ಜಸ್ಟ್ ತೋರ್ಸ್ಲಿಕ್ಕೋಸ್ಕರವಾಗಿರ್ತಕ್ಕಂಥವು, ಸ್ಥಿತಿ ಅಲ್ಲವು ಅಂತ ಹೇಳಕ್ಕೋಸ್ಕರ ಸಲುವಾಗಿ ಇಲ್ಲಿ ಅವರು ನೇರವಾಗಿ ಆ ಮನಸ್ಸಿನ ಸ್ಥಿತಿಯನ್ನ ಹೇಳಿದ್ದಾರೆ. ಅಲ್ಲಿ ಏನೇ ರಂಗಲ್ಲ ಅಂತಂದ್ರೆ ಅಲ್ಲಿ ದ್ವಂದ್ವ ಇರಂಗಿಲ್ಲ. ಅಲ್ಲಿ ಅದು ಮನುಷ್ಯ ಪಡ್ಕೊಳ್ಬೇಕಾಗಿರ್ತಕ್ಕಂತಹ ಅಂತಿಮ ಸ್ಥಿತಿ. ಇದನ್ನ ಅವರು ಎಷ್ಟು ಎತ್ತರದಲ್ಲಿ ನಿಲ್ಲಿಸಿದ್ದಾರೆ ಅಂತಂದ್ರೆ ಅದರ ಮೇಲಿನ ಸಾಲುಗಳಿಂದ ಗೊತ್ತಾಗುತ್ತೆ. ಕರ್ತುಂ ನ ಶಕ್ಯ, ಕರ್ತುಂ ನ ಶಕ್ಯ ಅಂದ್ರೆ ಈ ಕರ್ತೃ ಭಾವ ಇಲ್ಲದೆ, ಅಂದ್ರೆ ಕರ್ತೃತ್ವ ಭಾವ ಕಳ್ಕೊಂಡಾಗ ಮಾತ್ರ ಈ ಸ್ಥಿತಿ ಬರ್ಲಿಕ್ಕೆ ಸಾಧ್ಯತೆ ಇದೆ. ಸಾಧ್ಯತೆ ಇರಿಂದಲ್ಲ, ಆ ಸ್ಥಿತಿ ಯಾವಾಗ ಅಂತಂದ್ರೆ ಯಾರು ಅಹಂಕಾರವನ್ನ ಕಳ್ಕೊಂಡಿರ್ತಾನೋ, ಆ ಅಹಂಕಾರವನ್ನ ಕಳ್ಕೊಂಡಿರ್ತಕ್ಕಂತಹ ಸ್ಥಿತಿ. ಆದ್ರೆ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಆರೂಢ ಶಕ್ತಿ ಅಹಮೋ ವಿನಾಶ. ಆರೂಢ ಅಂತಂದಗಳಿಗೆ ಮತ್ತೆ ನಾರ್ಮಲ್ ಆಗಿ ಈರೂಢವನ್ನ ಗೆದ್ದವನು ಆರೂಢ ಅಂತೇಳಿ ಹಿಂಗ ಅರ್ಥ ಮಾಡೋದಿದೆ. ಇಲ್ಲಿ ತುಂಬಾ ಸಾಮಾನ್ಯವಾಗಿ ತಗೊಂಡಿದ್ದಾರೆ. ರೂಢಿಗತವಾಗಿ ಅಂದ್ರೆ ಅನಾದಿಯಿಂದ ರೂಢಿಗತವಾಗಿ ಬಂದಿರತಕ್ಕಂತಹ ಯಾವುದು ಶಕ್ತಿ ಇದೆಯೋ ಅದು ಯಾವ್ದಂತಂದ್ರೆ ಈ ಅಹಂ ಅಂತಕ್ಕಂಥದ್ದು. ಇದು ಯಾವಾಗ ವಿನಾಶ ಅಂತಾಗತ್ತಂದ್ರೆ ಈ ಕರ್ತೃತ್ವ ಭಾವ ಹೋಗದೆ ಅದು ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ವಿನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಹಸಾಂ ಅಪಿ ಪಂಡಿತೈಹಿ, ಪಂಡಿತನಾಗಿರ್ಬೋದು ಅಥವಾ ಜ್ಞಾನಿಯಾಗಿರ್ಬೋದು, ಇವರಿಬ್ಬರಿಗೂ ಕೂಡ ಅಸಾಧ್ಯವಾಗಿರ್ತಕ್ಕಂತಹದ್ದು. ಯಾಕೆ ಅಂತಂದ್ರೆ ಪಂಡಿತನಾಗಿರುವಾಗ ಜ್ಞಾನಿ ಅಂದಗಳಿಗೆ ಮತ್ತೆ ಬ್ರಹ್ಮಜ್ಞಾನಿ ಅಂತ ಅರ್ಥ ಮಾಡ್ಕೋಬೇಡಿ. ಪಂಡಿತ ಅಂತಂದಗಳಿಗೆ ಗೀತೆಯಲ್ಲಿ ಹೇಳಿರುವ ಹಾಗೆ ಪಂಡಿತರು ಹೇಳಿದ್ದಾರೆ ಅಂತ ಗೀತಾಚಾರ್ಯ ಏನು ಎಕ್ಸಾಂಪಲ್ ಕೊಡ್ತಾನ ಆ ತರ ಅಲ್ಲ. ಇಲ್ಲಿ ಇರ್ತಕ್ಕಂಥವ್ರು ಎಂತವ್ರು ಅಂತಂದ್ರೆ ಕರ್ತೃಭಾವವನ್ನ ಹೊಂದಿ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥವ್ರು, ಮತ್ತೆ ವಿದ್ವತ್ತನ್ನ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥವ್ರು, ಇವರು ಪಂಡಿತರು ಅಂತ. ಇದನ್ನ ಇನ್ನೊಂದ್ ಸ್ವಲ್ಪ ಬಿಡಿಸೋಣ ಅಂತೀರ ಆಮೇಲೆ. ಮತ್ತೆ ಅನಂತಾಹ ಅನಂತ ಭವಾಯಿ ವಾಸನಾ. ಯಾಕೆ ಇಷ್ಟು ಜ್ಞಾನಿಯಾಗಿರ್ತಕ್ಕಂಥವನಿಗೆ, ಪಂಡಿತನಾಗಿರ್ತಕ್ಕಂಥವನಿಗೆ ಆ ಸಮಾಧಿ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಅಷ್ಟು ಬಲಿಷ್ಠವಾಗಿ ಅವನ ಅಹಂಕಾರ ಇರ್ತದೆ. ಯಾಕೆ ಅಷ್ಟು ಬಲಿಷ್ಠವಾಗಿರ್ತದೆ ಅಂದ್ರೆ ಅನಂತ ಕಾಲದಿಂದ, ಅಂದ್ರೆ ಈ ನಮ್ಮ ಸ್ಟೋರೇಜ್ ಅಲ್ಲಿ ಯಾವುದನ್ನ ನಾವು ಕಾರಣ ಶರೀರ ಅಂತ ಕರಿತೀವಿ, ಆ ಕಾರಣ ಶರೀರದಲ್ಲಿ ಏನಾಗಿರ್ತದೆ ಅಂತಂದ್ರೆ ವಾಸನಾ ರೂಪದಲ್ಲಿ ಆಳವಾಗಿ ಆ ಬೀಜ ಬೇರು ಇರ್ತದೆ. ಅದು ಹೊರಗಡೆ ನೋಡಿದಾಗ ನಮಗೆ
ನಾವೇನು ಸುಮಾರು ಬೀಜಗಳನ್ನ ಅಂದ್ರೆ ಸುಮಾರು ವಾಸನೆಗಳನ್ನ ಕತ್ತರಿಸಿಕೊಂಡಿದ್ದೀವಿ ಅಂತ ಈ ಒಂದು 4 ವರ್ಷ ಪಾಠ ಮಾಡಿದ್ಮೇಲೆ ಕೇಳಿದ್ಮೇಲೆ ಅನ್ನಿಸ್ತದೆ. ಆದ್ರೆ ಇದು ಯಾವುದು ಕೂಡ ಅದಕ್ಕೆ ಜಮ ಅಲ್ಲ, ಅಷ್ಟು ಜಮ ಅಲ್ಲ ಅಂತಂದ್ರೆ ಲೆಕ್ಕಕ್ಕಿಲ್ಲ ಅಂತ. ಒಮ್ಮೊಮ್ಮೆ ಮಾತನಾಡುವಾಗ ಈ ಪ್ರಾಕೃತ ಭಾಷೆ ಬಂದ್ಬಿಡ್ತದೆ. ಆ ಪ್ರಾಕೃತ ಭಾಷೆಯನ್ನ ಅರ್ಥ ಆಗಿದೆ, ಅದು ಏನು ಹೇಳಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗದಿದ್ದರೆ ಕೇಳಬೇಕಾದ್ರೆ ಅಂದ್ರೆ 2-3 ಸಾರಿ ಬೇರೆ ಬೇರೆ ಮಾತಾಡೋದನ್ನ ಹೇಳ್ಬಿಟ್ಟಿರ್ತೀನಿ. ಬಟ್ ಆದ್ರೂ ಕೂಡ ಒಮ್ಮೊಮ್ಮೆ ಸಹಜವಾಗಿ ಬರ್ತಿರ್ತದೆ. ಈಗ ನಾವು ಏನು ಅಭ್ಯಾಸ ಮಾಡಿದ್ವು, ಇಷ್ಟು ಅಭ್ಯಾಸದ ಬಲದಿಂದ ಈ ವಾಸನೆ ಅಂತಕ್ಕಂತಹದ್ದು ನಾಶ ಆಗಿದೆ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ. ವಾಸನೆಗಳನ್ನ ಬೇರೆ ಏನ್ ಮಾಡಿದ್ದೀವಿ ಅಂದ್ರೆ ಸ್ವಲ್ಪ ಮಾರ್ಪಾಡು ಮಾಡಿಕೊಂಡಿದ್ದೀವಿ. ಆ ಮಾರ್ಪಾಡು ಮಾಡಿಕೊಂಡಿರ್ತಕ್ಕಂಥದ್ದು ನಮಗೇನ್ ಅನಿಸ್ತಾ ಇದೆ ಅಂದ್ರೆ ನಾವು ಸುಮಾರು ವಾಸನೆಗಳನ್ನ ಕಳ್ಕೊಂಡಿದ್ದೀವಿ ಅಂತ ಅನಿಸ್ತಾ ಇದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ವಾಸನೆಗಳು ನಾಶ ಆಗಿರೋದಿಲ್ಲ, ವಾಸನೆಗಳು ಮಾರ್ಪಾಡಾಗಿರ್ತವೆ ಅಷ್ಟೇ. ಅಧರ್ಮದಿಂದ ಮಾಡ್ತಕ್ಕಂಥವ್ರು ಧರ್ಮದಿಂದ ಮಾಡ್ತಿರ್ತಾನೆ ಅಂತ ಇಷ್ಟ ಅರ್ಥ. ಮೊದಲು 24 ಗಂಟೆ ಅದನ್ನೇ ಯೋಚನೆ ಮಾಡ್ತಕ್ಕಂಥ ಮನಸ್ಸು ಈಗ ಒಂದ್ ಸ್ವಲ್ಪ ಹೊತ್ತು ಶಾಸ್ತ್ರ ಚಿಂತನೆ ಮಾಡುತ್ತೆ ಅಂತ. ಇಷ್ಟು ಒಂದು ಸಣ್ಣ ಬದಲಾವಣೆ ಆಗಿರ್ತದೆ. ಇಷ್ಟು ಬದಲಾವಣೆ ಕ್ರಮದಿಂದ, ಅಭ್ಯಾಸದಿಂದ ಈ ಕರ್ತೃತ್ವ ನಾಶ ಆಗಿರ್ತದೆ ಅಂತ ಕೇಳಿದರೆ ಅದು ಸಾಧ್ಯನೇ ಇಲ್ಲ. ಜ್ಞಾನಿನಃ ಪಂಡಿತನಃ ನ ಶಕ್ಯ ಅಂತ ಸ್ಪಷ್ಟವಾಗಿ ಇಲ್ಲಿ ಶಂಕರರು ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ಅಂದ್ರೆ ಪ್ರಮಾಣ ತರ ಹೇಳ್ತಾರೆ ಅವರು ಅಂತ. ಯಾಕೆ ಅಂತಂದ್ರೆ ಈಗ ಜ್ಞಾನಿ ಮತ್ತು ಪಂಡಿತ ಇವರಿಬ್ಬರ ಮಧ್ಯದಲ್ಲಿ ಒಂದು ಸ್ವಲ್ಪ ವಿವರಣೆ ಕೊಡೋಣಂತೆ. ಜ್ಞಾನಿ ಅಂತಕ್ಕಂಥವನು ಅರ್ಥದ ಅನುಸಂಧಾನವನ್ನು ಮಾಡ್ತಕ್ಕಂಥವನು, ಪಂಡಿತ ಅಂತಕ್ಕಂಥವನು ಶಬ್ದದ ಅನುಸಂಧಾನವನ್ನು ಮಾಡ್ತಕ್ಕಂಥವನು. ಶಬ್ದದ ಉತ್ಪತ್ತಿ, ಶಬ್ದದ ನಾಶ, ಶಬ್ದದ ತರಂಗ, ಶಬ್ದದ ರಚನೆ, ಶಬ್ದದ ವ್ಯಾಪ್ತಿ, ಶಬ್ದದ ಏನು ವ್ಯಾಕರಣ ಅಂತ ಕರಿತೀವಿ, ಅದನ್ನೆಲ್ಲನೂ ಡಿಟೇಲ್ ಆಗಿ ಅಧ್ಯಯನ ಮಾಡಿರ್ತಕ್ಕಂಥವನು. ಬರೀ ವ್ಯಾಕರಣ ಅಷ್ಟೇ ಅಲ್ಲ, ಅದರಲ್ಲಿ ಬೇಕಾದಷ್ಟು ರೀತಿಯಾಗಿರ್ತಕ್ಕಂಥದ್ದು ವಿದ್ವತ್ತಿದೆ. ಇನ್ನು ಜ್ಞಾನಿ ಅಂತಕ್ಕಂಥವನ ಅರ್ಥ ಏನಂತಂದ್ರೆ ಅವನು ವಾಕ್ಯ ಅಕ್ಷರವನ್ನ ಬಿಟ್ಟು ಅವನು ವಾಕ್ಯದ ಅರ್ಥದಿಂದ ತಾತ್ಪರ್ಯವನ್ನ ನಿರ್ಣಯಿಸುವಂತಹ, ತಾತ್ಪರ್ಯವನ್ನ ತಿಳಿಯುವಂತಹ ಯೋಗ್ಯತೆಯನ್ನ ಉಳ್ಳಂತವನು. ಬಹಳ ಚೆನ್ನಾಗಿ ಗ್ರಹಿಸಿಬಿಟ್ಟು ಅದರ ಉದ್ದೇಶವನ್ನ ತಿಳಿದುಕೊಳ್ತಕ್ಕಂತಹ, ಅದರ ಉದ್ದೇಶವನ್ನು ವಿವರಿಸುವಂತಹ ಒಂದು ಶಕ್ತಿಯನ್ನ ಉಳ್ಳಂತವನನ್ನ ಜ್ಞಾನಿ ಅಂತ. ಸ್ಪಷ್ಟವಾಗಿ ಅದರ ವಾಕ್ಯದ ತಾತ್ಪರ್ಯ ಏನ್ ಹೇಳ್ತದೆ ಅಂತಕ್ಕಂಥದ್ದನ್ನ ತಾನು ಕೂಡ ಸ್ಪಷ್ಟವಾಗಿ ಮಾಡಿಕೊಂಡು ಮತ್ತೆ ಅದನ್ನು ತಿಳಿಸ್ಲಿಕ್ಕೆ ಕೂಡ ಸಾಮರ್ಥ್ಯತೆಯನ್ನ ಹೊಂದಿರತಕ್ಕಂಥವನು ಅವನನ್ನ ಜ್ಞಾನಿ, ತತ್ವಚಿಂತಕ. ಪಂಡಿತ ಅಂತಂದ್ರೆ ಈಗ ಇದು ಶ್ಲೋಕ ಇದೆ, ಈ ಶ್ಲೋಕ ಇದು ಯಾವ ಛಂದಸ್ಸಲ್ಲಿದೆ, ಮತ್ತೆ ಇದರಲ್ಲಿ ಎಷ್ಟು ಸಂಧಿಗಳಿದ್ದಾವೆ, ಮತ್ತೆ ಇದರಲ್ಲಿ ಎಷ್ಟು ವಿಭಕ್ತಿ ಪ್ರತ್ಯಯಗಳಿದ್ದಾವೆ, ಮತ್ತೆ ಇದರಲ್ಲಿ ರೂಪಕ ಅಲಂಕಾರ ಯಾವುದಿದೆ,
ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಈ ತರದ ಅಕ್ಷರಗಳುಳ್ಳತಕ್ಕಂಥದ್ದು ಎಲ್ಲೆಲ್ಲಿ ಬಂದಿದೆ. ಹೀಗೆ ಅವನು ಶಬ್ದವನ್ನ ಹಿಡಿದು ಇದೇ ಶ್ಲೋಕದ ಎಷ್ಟು ಅಕ್ಷರವುಳ್ಳಂತಹ ಒಂದು ಛಂದಸ್ಸನ್ನ ಸುರೇಶ್ವರಾಚಾರ್ಯರು ಹೇಗೆ ಮಾಡಿದ್ದಾರೆ, ಮತ್ತೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮಧ್ವಾಚಾರ್ಯರು ಹೇಗೆ ಮಾಡಿದ್ದಾರೆ, ಅನಕಾನಂದ ಸ್ವಾಮಿಗಳು ಏನ್ ಮಾಡಿದ್ದಾರೆ, ಪಾಣಿನಿ ಯಾವ ರೀತಿಯಾಗಿ ಅದನ್ನು ವಿವರಿಸಿದ್ದಾನೆ. ಪಾಣಿನಿಕ್ಕಿಂತ ಹಿಂದೆ ಒಂದು ಅಕ್ಷರವನ್ನ ಹಿಡಿದು ಆ ಅಕ್ಷರದ ಕಾಗುಣಿತದಿಂದ ಹಿಡಿದು ಅದರ ಏನು ವ್ಯಾಕರಣ ಅಂತ ಕರಿತೀವಿ ಅದನ್ನ ಎಲ್ಲವನ್ನ ಗ್ರಹಿಸಿ ಅದನ್ನ ಯಥಾವತ್ತಾಗಿ ಮತಿಗೆ ಅರಿತು ಒಂದಿಷ್ಟು ಬಿಡದಂತೆ ಅದನ್ನ ಎಲ್ಲ ಬಿಡಿಸ್ಕೊಡ್ತಕ್ಕಂತಹ ಶಕ್ತಿ. ಸೊ ಇದನ್ನ ಈ ಅಕ್ಷರಗಳಲ್ಲಿ ಎಷ್ಟೊಂದು ವೈವಿಧ್ಯತೆಗಳು ಹೆಂಗ ಜೋಡಿಸ್ತಾರೆ, ಹೆಂಗ ಅದನ್ನ ಅಭಿವ್ಯಕ್ತಿ ಮಾಡ್ತಾರೆ ಅಂತಕ್ಕಂತಹದ್ದನ್ನ ನಾನು ಒಂದು ಚಿಕ್ಕದೊಂದು ಇವ್ರದನ್ನ ಬೇಂದ್ರೆ ಅವ್ರದನ್ನ ಕೇಳ್ತಾ ಇದ್ದೆ. ಈ ನಮಸ್ಕಾರ ಅಂತಕ್ಕಂಥದ್ದು ಒಂದು ಶಬ್ದ ತಗೊಂಡು ಅವ್ರು ಮಾತಾಡಿರೋದು. ನಮ ಅಂತಕ್ಕಂಥದ್ದನ್ನ ಫಸ್ಟ್ ತಗೊಂಡ್ರು. ನಮಸ್ಕಾರ ಅಂತಕ್ಕಂಥದ್ದು ಹೇಗಿರ್ಬೇಕು, ಎಷ್ಟು ರೀತಿಯಾಗಿರ್ತಕ್ಕಂಥ ನಮಸ್ಕಾರ ಹೇಳಿ ಈ ನಮ ಅಂತಕ್ಕಂಥ ಶಬ್ದವನ್ನ ಅವ್ರೇನ್ ಮಾಡಿದ್ರು ಅಂತಂದ್ರ, ನಾವು ಕಾಗುಣಿತ ಓದುವಾಗ ತದನ್ನ ಕೊನೆ ಅಕ್ಷರ, ಪಪ ಕೊನೆ ಅಕ್ಷರ, ಈ ಎರಡು ಕೊನೆ ಅಕ್ಷರಗಳು ನಮ ಅಂತ. ಈ ನಮಸ್ಕಾರ ಅಂತಕ್ಕಂಥದ್ದನ್ನ ನಾವು ತಿಳುವಳಿಕೆ ಇಲ್ಲದೆ ಮಾಡಿದ್ವಂತಂದ್ರೆ ಮತ್ತೆ ತಿಳುವಳಿಕೆಯಿಂದ ಮಾಡಿದ್ರೆ ಹೇಗಾಗತ್ತೆ ಅಂತಕ್ಕಂಥದ್ರನ್ನ ಭಾರಿ ಬ್ಯೂಟಿಫುಲ್ ಆಗಿ ಅವರು ಹೇಳ್ತಾ ಬಂದ್ರು. ಅದಕ್ಕೆ ಮೇಲಿನ ಅಕ್ಷರ ತಗೊಂಡ್ರು, ತದನ್ನ ಮತ್ತೆ ಪಪ ಮೇಲಿನ ಅಕ್ಷರ. ಅವಾಗ ಏನಾಗುತ್ತಂದ್ರೆ ತ ಮತ್ತು ಪ ಅಂತ. ನಮಸ್ಕಾರವನ್ನ ನೀವು ಸರಿಯಾಗಿ ಮಾಡಿದ್ರಿ ಅಂತಂದ್ರೆ ಅವಾಗ ಅದೇನಾಗುತ್ತೆ, ತಪ ಆಗತ್ತೆ ಅಂತ ನೋಡಿ. ಮೇಲಿನ ಅಕ್ಷರ ಮತ್ತು ಕೊನೆಯ ಅಕ್ಷರ ಹೆಂಗ ಅವ್ರ ಲಿಂಕ್. ಒಂದು ವೇಳೆ ನೀವು ಸರಿಯಾಗಿ ನಮಸ್ಕಾರ ಮಾಡದೆ ಹೋಗ್ಬಿಟ್ರಿ ಅಂತಂದ್ರೆ ಅದು ರಿವರ್ಸ್ ಆಗತ್ತೆ. ಅದೇನಾಗುತ್ತೆ ಅಂದ್ರೆ ಪತ ಆಗತ್ತೆ. ತಪ ಹೋಗ್ಬಿಟ್ಟು ಪತ ಆಗಿಬಿಡ್ತದೆ. ಪತ ಅಂತಂದ್ರೆ ಜಾರು ಅಂತ. ಪಥ ಅಲ್ಲ, ಮತ್ತೆ ಮಹಾಪ್ರಾಣ ಅಲ್ಲ, ಪಥ ಅಲ್ಪ ಪ್ರಾಣ. ಅದೇನಾಗುತ್ತದೆ ಜಾರು. ಅಂದ್ರೆ ಆ ಅಕ್ಷರಗಳ ಕನೆಕ್ಟಿವಿಟಿ ಒಂದು ಕಾಗುಣಿತದಲ್ಲಿ ಹಿಡ್ಕೊಂಡು ಹೀಗೆ ಅಷ್ಟನ್ನ ವರ್ಣನೆ ಮಾಡ್ತಕ್ಕ, ಅಷ್ಟನ್ನ ಬೇಕಾದಷ್ಟು ಹಿಗ್ಗಿಸ್ಕೊಂತ ಹೋಗ್ತಕ್ಕಂಥ ಶಕ್ತಿ. ಹಾಗೆ ಆ ವಾಕ್ಯಗಳಲ್ಲಿ ಶಕ್ತಿ ಇರೋದ್ರಿಂದನೇ ಅವರು ಅನೇಕ ರೀತಿಯಾಗಿರ್ತಕ್ಕಂತಹ ಕಾವ್ಯಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತದ. ಈ ರೀತಿಯಾಗಿ ನೀವು ಈ ಎಲ್ಲ ನಮ್ಮ ಕವಿಗಳನ್ನ ತಗೊಳ್ಳಿ, ಕುಮಾರವ್ಯಾಸ ಇರ್ಬೋದು, ಪಂಪ ಇರ್ಬೋದು, ರನ್ನ ಇರ್ಬೋದು, ಏನು ಎಷ್ಟು ಶಬ್ದಗಳನ್ನ ಜಾಲಾಡಿಸ್ಬಿಟ್ಟಿದ್ದಾರೆ ಅಂತಂದ್ರೆ, ಸೊ ಅಷ್ಟು ಶಬ್ದದ ಅಕ್ಷರಗಳಲ್ಲಿ, ಪರಿಮಿತಿಯಲ್ಲಿ, ವ್ಯಾಪ್ತಿಯಲ್ಲಿ, ದೋಷದಲ್ಲಿ ಎಲ್ಲಾ ರೀತಿಯಿಂದ ಆತ್ಯಂತಿಕವಾಗಿರ್ತಕ್ಕಂತಹ ಸಾಮರ್ಥ್ಯ ಉಳ್ತಕ್ಕಂಥ ಶಕ್ತಿ. ಮತ್ತೆ ಅದು ಅನೇಕ ರೀತಿಯಾಗಿರ್ತಕ್ಕಂಥದ್ದು. ಹೆಂಗ ಅದನ್ನ ನೀವು ಅವರು ಅದನ್ನ ಪ್ಲಸ್ ಮಾಡ್ಬೋದು, ಮೈನಸ್ ಮಾಡ್ಬೋದು, ಆ ರೀತಿಯಾಗಿರ್ತಕ್ಕಂಥ ಶಕ್ತಿ. ಅದೆಲ್ಲ ಶಬ್ದಜಾಲ. ಅದಕ್ಕೆ ಅವರು ಆಚಾರ್ಯ ಶಂಕರರು ಶಬ್ದಜಾಲ ಅಂತ ಕರೆದಿದ್ದಾರೆ. ಕರೆಕ್ಟ್ ಇದೆ, ಅದು ತಪ್ಪಂತಲ್ಲ, ಅದು ಪಾಂಡಿತ್ಯದು. ಇನ್ನು ವಿಷಯವನ್ನು ಹಿಡಿದ್ಬಿಟ್ಟು ವಿಷಯವನ್ನ ಚೆನ್ನಾಗಿ ಗ್ರಹಿಸಿ ಅದನ್ನ ರಂಜಿಸುವಂತೆ ಮಾಡ್ತಕ್ಕಂಥದ್ದು, ಅದನ್ನ ರಸವತ್ತಾಗಿ ಕೊಡ್ತಕ್ಕಂಥದ್ದು ಒಂದು ಕಲೆ. ಈ ಜ್ಞಾನ ಸಂಪಾದನಿಸ್ತಕ್ಕಂಥವ್ರಿಗೆ
ಈ ಇಬ್ಬರಿಗೂ ಕೂಡ ಸಮಾಧಿ ಸಿದ್ಧಿ ಆಗದಿಲ್ಲ ಅಂತಂತಾರೆ ಶಂಕರ್. ಯಾಕೆ ಸಮಾಧಿ ಸಿದ್ಧಿ ಆಗದಿಲ್ಲ ಅಂತಂದ್ರೆ ಇವರಿಬ್ಬರಲ್ಲಿ ಕೂಡ ಕರ್ತೃತ್ವ ಭಾರಿ ಸ್ಟ್ರಾಂಗ್ ಆಗಿರ್ತದೆ. ನನ್ನಂತೆ ನೀನು ವಾಕ್ಯವನ್ನ ಗ್ರಹಿಸಬಲ್ಲೆಯ ಅಂತ ಜ್ಞಾನಿ ಹೇಳಿದ್ರೆ, ನನ್ನಂತೆ ನೀನು ವಾಕ್ಯವನ್ನ ಅಕ್ಷರವನ್ನ ಬಿಡಿಸಬಲ್ಲೆಯ ಅಂತ ಅವನು ಪಂಡಿತ ಹೇಳ್ತಾನೆ. ಅವಾಗ ಏನಾಗತ್ತೆ, ನನ್ನಂತೆ ನನ್ನಂತೆ ಅಂತಕ್ಕಂಥದ್ದು, ನಾನು ಅಂತಕ್ಕಂಥದ್ದು ಇಬ್ಬರೊಳಗಡೆಗೂ ಕೂಡ ಅದು ಸಾತ್ವಿಕ ಅಹಂಕಾರವೇ. ಆದ್ರೆ ಅದು ಸಾತ್ವಿಕ ಅಹಂಕಾರ ಸ್ಟ್ರಾಂಗ್ ಆಗಿರ್ತದೆ. ಅಂದ್ರೆ ಆಚಾರ್ಯ ಶಂಕರರಿಗೆ ಆ ಕಾಲದಲ್ಲಿ ವಿದ್ವತ್ ಶಕ್ತಿ ಇರ್ತಕ್ಕಂಥವ್ರು, ಜ್ಞಾನಿಯಾಗಿರ್ತಕ್ಕಂಥವ್ರು, ಪಂಡಿತರಾಗಿರ್ತಕ್ಕಂಥವ್ರು, ಅದರ ದಾಟಿ ಸಮಾಧಿ ಸ್ಥಿತಿಯಲ್ಲಿ ಮನಸ್ಸನ್ನು ನಿಲ್ಲಿಸಿರ್ತಕ್ಕಂಥವ್ರು. ಹಾಗಾಗಿನೇ ಅವರಿಗೆ ಅಷ್ಟೊಂದು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ಗೊತ್ತು, ಇದರ ಆಚೆ ಇರ್ತಕ್ಕಂಥದ್ದನ್ನು ಗೊತ್ತು. ಅದಕ್ಕೆ ಅದರ ಆಚೆ ಇರೋದ್ರಿಂದನೇ ಇದರಲ್ಲಿ ಇರುವಂತಹ ವಿಶೇಷತೆ ಏನು ಮತ್ತೆ ಇದರಲ್ಲಿರ್ತಕ್ಕಂಥ ದೋಷ ಏನು ಅಂತಕ್ಕಂಥ ಎರಡನ್ನ ಕೂಡ ತಿಳಿದಿರ್ತಕ್ಕಂಥವ್ರು. ಆ ಕಾರಣದಿಂದ ನಾವು ತತ್ವವನ್ನ ತಿಳಿಯುವಾಗ ಪಂಡಿತರಂತೆ, ಜ್ಞಾನಿಗಳಂತೆ ನಾವು ಚೆನ್ನಾಗಿ ಬಿಡಿಸ್ಬೇಕು, ಚೆನ್ನಾಗಿ ಹೇಳಬೇಕು ಅಂತ ಆ ಕಡೆ ಹೋಗದೆ, ಆ ತತ್ವದ ಏನ್ ಹೇಳತ್ತದೋ ಅದರ ಉದ್ದೇಶ ಏನು ಅಂತಂದ್ರೆ, ತತ್ವದ ಉದ್ದೇಶ ಮನಸ್ಸನ್ನ ನಿಶ್ಚಿಂತವಾಗಿ ಮಾಡಿಕೊಳ್ತಕ್ಕಂಥದ್ದು. ಆ ಕಡೆ ಮನಸ್ಸು ಇದ್ದಾಗ ಅಂತಹ ಸಾಧಕ ಈ ಜ್ಞಾನಿಯನ್ನ, ಪಂಡಿತನನ್ನ ದಾಟಿ ಸಮಾಧಿಗೆ ಹೋಗ್ಬೋದು. ಮತ್ತೆ ಇದರಲ್ಲಿ ಸುಖ ಇಲ್ವಾ ಅಂತಂದ್ರೆ ಸುಖ ಇದೆ. ಸಾತ್ವಿಕ ಅಹಂಕಾರದಲ್ಲಿ ಸುಖ ಇದೆ, ಸನ್ಮಾನ ಇದೆ, ಗೌರವಗಳಿದಾವೆ, ಮತ್ತೆ ಪುರಸ್ಕಾರಗಳಿದಾವೆ, ಬೇಕಾದಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಏನ್ ಬೇಕಾದಷ್ಟಿದೆ. ಆದ್ರೆ ಏನು ತತ್ವದ ಆ ಸ್ಥಿತಿ ಅದು ಇರೋದಿಲ್ಲ. ಅದನ್ನ ಚೆನ್ನಾಗಿ ಹೇಳ್ತಾನೆ ಅವನ್, ಏನ್ ಕೇಳೋರು ಯಾರು? ಯಾಕಂದ್ರೆ ಅಷ್ಟು ಅವನಿಗೆ ತಾಕತ್ತಿರ್ತದಲ್ಲ. ಆದ್ರೆ ಅವನ ಅಂತರಂಗದಲ್ಲಿ ನಿಶ್ಚಲಾಗಿದ್ದಾನ ಅಂತಂದ್ರೆ ಗೊತ್ತಾಗತ್ತೆ. ಅವನೊಳಗಡೆಗೆ ಯಾರಾದ್ರೂ ಏನಂದ್ರೆ ಪುಟ್ಟದು ಆ ಈಗೋ ಅನೇಕ ಮುಖವಾಗಿ ಅಭಿವ್ಯಕ್ತಿ ಆಗ್ತಾ ಇರ್ತದೆ ಅಂತಂದ್ರೆ ಅಹಂಕಾರ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾವು ನೋಡ್ತೀವಲ್ವಾ, ಮಹಾಭಾರತದಲ್ಲಿ ಆ ದುರ್ಯೋಧನ ಸುಸ್ತಾಗಿ ವೈಶಂಪಾಯನ ಸರೋವರದಲ್ಲಿ ಮಲ್ಕೊಂಡಿರ್ತಾನ. ಮಲ್ಕೊಂಡಿರುವಾಗ ಭೀಮಸೇನ ಅವನನ್ನ ಹೊರಗಡೆ ತಗೊಂಡ್ ಬರಕ್ಕೆ ಮಾತಿನಿಂದ ತಿವಿತೇನ. ಆ ಮಾತುಗಳು ಏನ್ ಮಾಡ್ತವೆ, ಅವನಲ್ಲಿರ್ತಕ್ಕಂತಹ ಅಷ್ಟು ಸುಸ್ತಾಗಿ ಸಾಕಾಗೇನೆ ಹೋಗಿ ಮಲಗಿದ್ದಾನೆ ಅದರಾಗ. ಆದರೆ ಯಾವಾಗ ಅವನ ಆ ಮಾತು ಏನೈತೆ ಅಂದ್ರೆ ಅವನೊಳಗಡೆಗೆ ಮತ್ತೆ ಈಗೋವನ್ನ ಜಾಸ್ತಿ ಮಾಡಿಬಿಡುತ್ತೆ, ಅವನಿಗೆ ರೊಚ್ಚಿಗೆ ಬಂದ್ಬಿಟ್ಟ. ಮತ್ತೆ ಹಾಗೆ ಪಂಡಿತರು, ಬುದ್ಧಿವಂತರು ಅಂತ ಏನ್ ಕರಿತೀವಿ, ಎಲ್ಲರನ್ನು ಕೂಡ ಯಾರಾದ್ರೂ ಹಿಂಗ ಕೆಣಕಿ ಬಿಟ್ರೆ ಅವರು ಹಾಗೆ ಹಾರಿ ಬಿಡ್ತಾರೆ ಮತ್ತೆ ಮತ್ತೆ ಮತ್ತೆ. ಸೊ ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ, ಇದಕ್ಕೆಲ್ಲ ಒಂದೇ ಒಂದು ಕಾರಣ, ಅಹಂ ಕಾರಣ. ಅಷ್ಟು ಅಹಂ ಕಳ್ಕೊಳ್ಳದೆ ಇರುವಾಗ ಅವರು ಆ ನಿಶ್ಚಲವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೇನಲ್ವಾ, ಇವರು ಯಾರು ನಮ್ಮ ಕಾವ್ಯಕಂಠ ಗಣಪತಿ ಮುನಿಗಳು ಮನಸ್ಸನ್ನ ರೀಡ್ ಮಾಡ್ತಕ್ಕಂಥವ್ರು ಹೋಗಿ ರಮಣರ ಮುಂದೆ ಕುತ್ಕೊಂಡ್ರು. ಕುಂತ್ರು ಒಂದು ಗಂಟೆಗಟ್ಲೆ ಕುಂತರು. ಗಂಟೆಗಟ್ಲೆ ಕುಂತಾಗಲೂ ಕೂಡ ಅವ್ರ ಮನಸ್ಸನ್ನ ರೀಡ್ ಮಾಡಕ್ ಆಗ್ಲೇ ಇಲ್ಲ.
ಯಾಕೆ ಅಂತಂದ್ರೆ ಅಲ್ಲಿ ಮನಸ್ಸು ಇದ್ದಿಲ್ಲ. ಅಲ್ಲಿ ಇದು ಸಮಾಧಿ ಸ್ಥಿತಿ. ಅವ್ರು ಪಂಡಿತರನ್ನಲ್ಲ, ಜ್ಞಾನಿಗಳನ್ನಲ್ಲ. ಸೊ ಹಾಗಾಗಿ ಈ ಅಹಂ ಬ್ರಹ್ಮ ಅಂತಕ್ಕಂಥದ್ದು ನಾವು ಯಾವುದನ್ನ ನಾನು ಆ ತತ್ಸ್ವರೂಪ ಅಂತ ತಿಳ್ಕೊಂಡಿದ್ದೀನೋ, ಆ ತಿಳ್ಕೊಂಡಿರ್ತಕ್ಕಂಥದ್ದು ಸಿದ್ಧಿಸ್ಬೇಕಾದ್ರೆ ಏನಾಗ್ಬೇಕು ಅಂದ್ರೆ ಈ ಹಸಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾಶವಾಗ್ಬೇಕಾಗತ್ತೆ, ಬರೀ ತತ್ತುಳಿಬೇಕಾಗತ್ತೆ. ಅದಕ್ಕೆ ಈ ಕೂಟಸ್ಥ ದೀಪ ಪ್ರಕರಣದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಅದನ್ನ ಸಪರೇಟ್ ಮಾಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ. ತತ್ತು ಒಂದು ನಿಲ್ಬೇಕು, ತತ್ತೊಂದೇ ಇರ್ಬೇಕು, ಅದು ಸ್ಥಿತಿ. ಯಾವಾಗ ಹಸಿ ಇದೆ, ತೊಮ್ಮಿದೆ ಅಂತಂದ್ರೆ ಅರ್ಥ ಏನ್ ತೋರಿಸುತ್ತೆ, ನಾನು ಅಂತಕ್ಕಂಥದ್ದು ಇದ್ದೀನಿ ಅಂತಂದಾಗ ಏನಾಗುತ್ತೆ, ಅವಾಗ ಅದು ದ್ವಂದ್ವ ಆಗತ್ತೆ, ಅಲ್ಲಿ ದ್ವಿಗುಣ ಆಗತ್ತೆ. ಆ ಕಾರಣದಿಂದ ಅಲ್ಲಿ ತೊಮ್ಮಂತಕ್ಕಂಥದ್ದು ನಾಶವಾಗಿ ಕೇವಲ ತತ್ತಂತಕ್ಕಂಥದ್ದು ನಿಲ್ಬೇಕು. ಹಸಿ ಅಂದ್ರೆ ಆಗೋದಲ್ಲ, ಅದು ಅದೇ ನಾನು ಅಂತ ಆಗೋದಿಲ್ಲ, ಅದೇ ಅದು ಒಂದೇ ಇರ್ಬೇಕು. ಅಂತಹ ಸ್ಥಿತಿಯನ್ನ ಅದಕ್ಕೆ ಅವರು ಬರೆದ್ರು ನಿಶ್ಚಲ ಸ್ಥಿತಿ ಅಂತ ಕರೆದ್ರು ಅದನ್ನ. ಅದಕ್ಕೆ ಅದನ್ನ ಮನಸ್ಸು ಅಂತ ಬರೆದದನ್ನ. ರಥಂಬರ ಪ್ರಜ್ಞೆ ಅಂತ ಪತಂಜಲಿ ಮುನಿಗಳು, ರಥಂಬರ ಪ್ರಜ್ಞೆ ಅಂತ. ಅಲ್ಲಿ ಕೇವಲ ಋತ್ತು ಸತ್ಯ ಒಂದೇ, ಸತ್ ಅಂದ್ರೆ ತತ್ತೊಂದೇ ಇರ್ತಕ್ಕಂಥ ಸ್ಥಿತಿ. ಅದು ಇಡೀ ವಿವೇಕ ಚೂಡಾಮಣಿಯ ಅಂತಿಮ ಲಕ್ಷ್ಯ. ಅದನ್ನು ಮುಟ್ಟಬೇಕು ಅವನು. ಅದನ್ನು ಮುಟ್ಟಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅವನು, ಈ ಕರ್ತೃತ್ವ ಭಾವವನ್ನ ನಾಶ ಮಾಡ್ಬೇಕು. ಯಾಕೆ ಇಷ್ಟೊಂದು ಕರ್ತೃತ್ವ ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಅದಕ್ಕೆ ಅನೇಕ ಜನ್ಮದ ವಾಸನ ಬಲ ಇದೆ. ಅನಂತಾನಂತ ಅಂದ್ರೆ ಅದಕ್ಕೆ ಅಂತ್ಯ ಅಂತಕ್ಕಂಥದ್ದೇ ಇಲ್ಲ. ಅಷ್ಟು ಅದು ಜೋಡಿಸ್ಕೊಂಬಿಟ್ಟದ ಒಳಗಡೆಗೆ. ಯಾವಾಗ ಅದು ಮೈದಾಳತ್ತೆ ಅಂದ್ರೆ, ಯಾವಾಗ ಅದು ಮೈ ತೆರೆದುಕೊಳ್ತದೆ ಅಂದ್ರೆ, ಯಾವಾಗ ಅದು ಕಾಣಿಸಿಕೊಳ್ತದೆ ಅಂತಂದ್ರೆ ಬಂದಾಗಲೇ ಕಾಣಿಸ್ಕೊಳ್ತದೆ, ಅಂತನಕ್ಕಿಲ್ಲ. ಸೊ ಆ ಬೇರು ಎಷ್ಟು ಆಳವಾಗಿದೆ ಅನ್ನೋದನ್ನ ತಿಳಿಸಕ್ಕೋಸ್ಕರ ಸಲುವಾಗಿ ಮುಂದಿನ 2-3 ಶ್ಲೋಕಗಳನ್ನ ಆ ವಾಸನೆಗಳ ಮೇಲೆನೆ ದೀರ್ಘವಾಗಿ ಅವರು ಮಾತನಾಡಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಅಹಂ ಬುದ್ಧ್ಯೈವ ಮೋಹಿನ್ಯಾಂ ಯೋಜಯಿತ್ವಾ ಆವೃತೇರ್ಬಲಾತ್ ವಿಕ್ಷೇಪ ಶಕ್ತಿ ಪುರುಷಂ ವಿಕ್ಷೇಪಯತಿ ತದ್ಗುಣೈಃ. ಅಹಂ ಬುದ್ಧಿಯೇವ ಮೋಹಿನ್ಯ ಅಂದ್ರೆ ಈ ಮೋಹಿನ್ಯ ಅಂತಂದ್ರೆ ಮರಳು ಅಂತ. ಈ ಬುದ್ಧಿ ಅಂತ ಅಹಂ ಅಂತಕ್ಕಂಥದ್ದು ಅಹಂ ಬುದ್ಧಿಯೈವ ಮೋಹಿನ್ಯ, ನಾನು ಎನ್ನುವಂತಹ ಬುದ್ಧಿ ಈ ಮೋಹಗೊಂಡಿರ್ತಕ್ಕಂತಹ ಅಹಂ ಬುದ್ಧಿಯೈವ ಯೋಜಯಿತ್ವ ಆವೃತೇರ್ ಬಲಾತ್ ಅಂದ್ರೆ ಬಹಳ ವಿಸ್ತಾರವಾಗಿರ್ತಕ್ಕಂತಹ ಆ ಬಲಿಯೊಳಗಡೆಗೆ ಕಟ್ಟಿಬಿಟ್ಟದ ಅಂತ. ಮಾಯಾ ಅಂತಕ್ಕಂಥದ್ದು, ಮಾಯಾ ಅಂದಗಳಿಗೆ ಮತ್ತೆ ಯಾರು ಪರಮಾತ್ಮ ತಗೊಂಡು ಹೋಗ್ಬಿಡೋದು. ಇಲ್ಲೇನಂತಂದ್ರೆ ಅಜ್ಞಾನವೇ ಮಾಯಾ ಅಂತ. ಈ ಮಾಯಾ ಅಂತಕ್ಕಂಥದ್ದು ದೊಡ್ಡದು. ಯೋಜಿತ್ವ ಆವೃತೇರ್ ಬಲಾತ್ ಅಂತ ಅಂದ್ರೆ
ಇದಕ್ ಗೊತ್ತೇ ಆಗ್ತಾ ಇಲ್ಲ. ಇದಕ್ ಬಹಳ ನಾನು ಫ್ರೀ ಆಗಿದ್ದೀನಿ ಅಂತ ಅನ್ಕೊಂಡಿದ್ದು, ಆದ್ರೆ ಅದ್ರದ್ದು ಬೆಲೆ ತುಂಬಾ ದೊಡ್ಡದಿದೆ, ದೂರದಲ್ಲಿದೆ. ಅದು ಇದಕ್ ಗೊತ್ತಾಗ್ತಿಲ್ಲ, ಬೆಲೆಗದಿನ ಅಂತಲೂ ಕೂಡ ಗೊತ್ತಿಲ್ಲ ಅಂತ. ಅವ್ರ ತೇರ್ ಬಲಾತ್, ಅದು ಒಂದು ಬಹಳ ದೂರದಲ್ಲಿ ಆ ಚಕ್ರ ಕಟ್ಟಿಬಿಟ್ಟದ. ಅದು ಎಷ್ಟು ದೂರದಲ್ಲಿ ಕಟ್ಟದಂದ್ರೆ ಇದಕ್ಕೆ ಗೊತ್ತಾಗುತ್ತಿಲ್ಲ. ಇದಕ್ಕೆ ಏನೋ ಒಂದಿಷ್ಟು ಸಣ್ಣ ಪುಟ್ಟ ಒಂದಿಷ್ಟು ಒಂದ್ 4 ಪಾಠ ಮಾಡಿ, ಒಂದ್ 4 ಪಾಠ ಕೇಳಿ ನಾನೇನು ವೆರಿ ಗ್ರೇಟ್ ಅಂತ ಅನ್ಕೊಂಡ್ಬಿಟ್ಟದ. ಆದ್ರೆ ಅದ್ರದ್ದು ಬೆಲೆ ಎಷ್ಟು ದೂರ ಅದಂತಂದ್ರೆ ತುಂಬಾ ದೂರ ಅದದು. ಅಹಂ ಅಂತಕ್ಕಂಥದ್ದು ಎಷ್ಟು ಆಳದಲ್ಲಿದೆ ಅಂತಂದ್ರೆ ಅದು ಗೊತ್ತೇ ಆಗುತ್ತಾ ಇಲ್ಲ, ಅಷ್ಟು ಆಳದಲ್ಲಿರ್ತಕ್ಕಂಥದ್ದು. ಯಾಕೆ ಇಷ್ಟೊಂದು ಅಂದ್ರೆ ಆಳದಲ್ಲಿರ್ತಕ್ಕಂಥದ್ದು, ಅಷ್ಟು ತಿಳಿದೇ ಇರುವಷ್ಟು ಮಟ್ಟಿಗೆ ಆ ಜಾಲ ಈ ಜೀವಿಯನ್ನ, ಕರ್ತುವನ್ನ ಆವರಿಸಿಕೊಂಡಿದೆ, ಅಹಮನ್ನ ಆವರಿಸಿಕೊಂಡಿದೆ ಅಂತಂದ್ರೆ ವಿಕ್ಷೇಪ ಶಕ್ತಿ ಪುರುಷಂ ವಿಕ್ಷೇಪಯತಿ ತದ್ಗುಣೈಹಿ. ತದ್ಗುಣೈಹಿ, ಈ ವಿಕ್ಷೇಪ ಅಂತಕ್ಕಂತಹದ್ದು ಏನು ಗುಣ, ವಿಕ್ಷೇಪಯತಿ ತದ್ಗುಣೈಹಿ, ವಿಕ್ಷೇಪ ಶಕ್ತಿ ವಿಕ್ಷೇಪಯತಿ ತದ್ಗುಣೈಹಿ. ವಿಕ್ಷೇಪ ಶಕ್ತಿ ಪುರುಷಂ ವಿಕ್ಷೇಪಯತಿ ತದ್ಗುಣೈಹಿ ಅಂತ 2 ಸಲ ವಿಕ್ಷೇಪ ಶಕ್ತಿಯನ್ನ ಬಳಸಿದ್ದಾರೆ ಅವರು. ಆದರೆ ಒಂದು ಅಲ್ಲಿ ಏನು ಬಹಳ ಬ್ಯೂಟಿಫುಲ್ ಆಗಿ ಕೆಳಗಡೆಗೆ ಅವರು ಅನುವಾದ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿ 2 ಸಾರಿ ವಿಕ್ಷೇಪ ಶಕ್ತಿ ಅಂತ ಬಳಸಿದ್ರು ಕೂಡ ಆ ಒಂದು ವಿಕ್ಷೇಪ ಶಕ್ತಿಗೆ ಕಾರಣ, ಮತ್ತೊಂದು ವಿಕ್ಷೇಪ ಶಕ್ತಿಯ ಯೋಜನೆ. ಕಾರಣ ಯಾವುದು? ವಿಕ್ಷೇಪ ಶಕ್ತಿ ಅಂದ್ರೆ ಅದನ್ನ ಆವರಣ ಅಂತ ಕರೆದಿದ್ದಾರೆ. ವಿಕ್ಷೇಪ ಇದು ತದ್ಗುಣೈಹಿ ಅಂತ ಮಾಡಿದ್ದಾರೆ. ಆ ಆವರಣ ಅಂತಕ್ಕಂತಹ ಗುಣ ಈ ವಿಕ್ಷೇಪ ಶಕ್ತಿಯನ್ನ ಕ್ರಿಯೇಟ್ ಮಾಡಿ ಈ ಬುದ್ಧಿ ಅಂತಕ್ಕಂಥದ್ದು ಅಥವಾ ಅಹಂ ಅಂತಕ್ಕಂತಹ ನಾನು, ಅಹಂ ನಾನು ಅಂತಕ್ಕಂಥದ್ದೇನು ಈ ವಿದ್ಯಾ ಬಲದಿಂದ, ಆಧ್ಯಾತ್ಮ ವಿದ್ಯಾ ಬಲ ಅಲ್ಲ, ಅಜ್ಞಾನಕ್ಕೆ ಒಳಪಟ್ಟಿರ್ತಕ್ಕಂತಹ ವಿದ್ಯಾ ಬಲದಿಂದ ನಾನು ಅಂತ ಏನು ಅನ್ಕೊಂಡಿದ್ದನೋ ಇವನನ್ನ ಒಂದು ದೊಡ್ಡದು ಬಲೆಯಲ್ಲಿ ಸಿಕ್ಕಾಕ್ಸ್ಕೊಂಡ್ಬಿಟ್ಟದ. ಹೆಂಗ ಅವನು ಅಭಿಮನ್ಯುವಿನಿಗೆ ತನ್ನ ಬಲದ ಮೇಲೆ ಅಪರಿಮಿತವಾಗಿರ್ತಕ್ಕಂತಹ ಅವನಿಗೆ ಅಹಂ ಅದು ಆ ಕೋಟೆ ಎಂತ ಕೋಟೆ, ಅದು ಚಕ್ರಗುಂಡ ಕೋಟೆ. ಒಳಗಡೆ ಹೋಗೋದೊಂದು ಗೊತ್ತಿತ್ತು, ಹೊರಗಡೆ ಬರೋದು ಗೊತ್ತಿಲ್ಲ. ಆದ್ರೆ ತನ್ನ ಬಲದ ಮೇಲೆ ಇರ್ತಕ್ಕಂಥ ಅಪರಿಮಿತವಾಗಿರ್ತಕ್ಕಂಥದ್ದು ಮತ್ತೆ ಅದು ವಯಸ್ಸು ಅವನನ್ನ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಹೋಗಿ ಸಿಕ್ಕಾಕೊಂಡು ನಾಶ ಆಗ್ಬಿಟ್ಟು. ಹೊರಗಡೆ ಬರೋದು ಕಲ್ತಿಲ್ಲ ಅವನು, ಬರೀ ಒಳಗಡೆ ಹೋಗೋದು ಕಲ್ತಿದ್ದೇನೆ. ಹಾಗೆ ನಾವು ಕೂಡ ಈ ವಿದ್ವತ್ ಇರ್ಬೋದು, ವ್ಯಾಕರಣ ಇರ್ಬೋದು, ಶಿಕ್ಷಣ ಇರ್ಬೋದು, ಕಲ್ಪ ಇರ್ಬೋದು, ಮತ್ತೆ ಏನು ಶ್ರವಣ ಇರ್ಬೋದು, ಇವೆಲ್ಲ ಪಾಠ ಉಪನ್ಯಾಸಗಳು ಮಾಡ್ತಕ್ಕಂತಹ ಒಂದು ಗ್ರೇಟ್ ಕ್ವಾಲಿಟಿ ಇರ್ಬೋದು. ಇವೆಲ್ಲ ಒಂದೊಂದು ರೀತಿಯಾಗಿರ್ತಕ್ಕಂತಹ ಕೋಟೆಗಳು. ಇವು ಕೋಟೆಗಳನ್ನ ನಾವು ತಿಳುವಳಿಕೆಯಿಂದ ಕಟ್ಟಿಕೊಳ್ಬೇಕು, ಹೋಗಕ್ ಬರ್ಬೇಕು ಮತ್ತೆ ವಾಪಸ್ ಬರಕ್ ಬರ್ಬೇಕು ನಮ್ಗ. ಹಾಗೆ ಏನಾದ್ರೂ ಕೋಟೆಗಳನ್ನ ಕಟ್ಟಿಕೊಂಡಿವಿ ಅಂತಂದ್ರೆ ಅವಾಗ ನಾವು ಕೋಟೆಯನ್ನ ಬೇಯಿಸ್ಬೋದು, ಇಲ್ಲಾಂದ್ರೆ ಕೋಟೆಯನ್ನ ಪಕ್ಕಕ್ಕೆ ಇಟ್ಬಿಟ್ಟು ಮುಂದಕ್ಕೆ ಹೋಗ್ಬೋದು. ಇಲ್ಲ ದಾರಿ ಇಲ್ಲ ಅಂತಂದ್ರೆ ಕೋಟೆಯನ್ನ ಬೇಯಿಸ್ಕೊಂಡು ಕೂಡ ಹೋಗ್ಬೋದು. ಆದ್ರೆ ಪ್ರವೇಶ ಮಾಡೋದು ಗೊತ್ತು, ವಾಪಸ್ ಬರೋದು ಗೊತ್ತಿಲ್ಲ ಅಂತಂದ್ರೆ ಏನಾಗ್ಬಿಡ್ತದೆ. ಹೆಂಗ ಅಭಿಮನ್ಯು 6 ಜನ ಮಹಾರಥಿಗಳು ಸೇರಿ ಹೆಂಗ ಸಂಹಾರ ಮಾಡಿದ್ರು, ಹಾಗೆ ಒಮ್ಮೆ ನಾನು ಬಹಳ ಬುದ್ಧಿವಂತ, ನಾನು ತಿಳುವಳಿಕೆ ಉಳ್ಳವನು ಅಂತಕ್ಕಂಥ ಸ್ವಲ್ಪ ಬುದ್ಧಿಯನ್ನು ತಗೊಂಡು ಒಮ್ಮೆಲೆ ನಾವು ಈ ಕೋಟೆಯೊಳಗಡೆಗೆ, ವಿಕ್ಷೇಪ ಅಂತಕ್ಕಂಥ ಕೋಟೆಯೊಳಗಡೆ ಪ್ರವೇಶ ಮಾಡಿಬಿಟ್ಟು ಅಂತಂದ್ರೆ ಅಲ್ಲಿ ಒಳಗಡೆಗೆ ಆವರಣ ಅಂತಕ್ಕಂಥದ್ದು
ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪಾ, ಶಲ್ಯ, ವಿಕರ್ಣ, ಒಳಗಡೆಗೆ ಬಹಳ ಬಲಿಷ್ಠವಾಗಿರ್ತಕ್ಕಂತಹ ರಥಿಗಳಿದ್ದಾರೆ, ಮಹಾರಥಿಗಳಿದ್ದಾರೆ, ಅತಿರಥರಿದ್ದಾರೆ. ಅವ್ರ ಕೈಯಲ್ಲಿ ಸಿಕ್ಕಾಕೊಂಡು ಸೊ ನಾಶ ಆಗಿಬಿಟ್ಟ. ಹಾಗೆ ನಾವು ಕೂಡ ಈ ಪರಿಪೂರ್ಣ ಜ್ಞಾನ ಇಲ್ಲಾರದನೆ ಈ ಕೋಟೆಯೊಳಗಡೆಗೆ ಪ್ರವೇಶ ಮಾಡಿ, ಇವೆಲ್ಲ ಒಳ್ಳೆಯ ಸಾತ್ವಿಕ ಕೋಟೆಗಳು, ಗ್ರಂಥಗಳ ಅಧ್ಯಯನ, ಗ್ರಂಥಗಳ ಚಿಂತನೆ, ಗ್ರಂಥಗಳ ಉಪನ್ಯಾಸ, ಇವೆಲ್ಲ ಒಳ್ಳೆ ರೀತಿಯಾಗಿರ್ತಕ್ಕಂಥದ್ದು. ಆದ್ರೆ ಇವು ಕೋಟೆ ಅಂತಕ್ಕಂಥದ್ದು ಕೂಡ ಗೊತ್ತಿರ್ಬೇಕು. ಈ ಕೋಟೆ ಅಂತಕ್ಕಂಥದ್ದು ಗೊತ್ತಿಲ್ಲದೆ ಹೋಗ್ಬಿಟ್ರೆ ಏನಾಗ್ಬಿಡ್ತದೆ, ಕೋಟೆಯಿಂದ ಹೊರಗಡೆ ಬರಕ್ ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ಅವರು ಪ್ರಭುದೇವರು ಬಹಳ ಚೆನ್ನಾಗಿ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ವೇದಗಳೆಂಬ ನೇಣು ಕಟ್ಟಿ, ಶಾಸ್ತ್ರವೆಂಬ ಸೂತ್ರವು ಪಿಡಿದು, ಮಾಯೆ ಎನ್ನುವ ತಾಯಿ ಜೋಗುಳ ಹಾಡುತ್ತಿದ್ದಾಳೆ ಅಂತ ಬರೀತಾರೆ ಅವರು. ಬಹಳ ಅದ್ಭುತವಾಗಿರ್ತಕ್ಕಂಥ ವಚನ. ಯಾವುದನ್ನ ಮುಂಡಕ ಹೇಳ್ತದೋ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಚಂತಹ, ಏತತ್ತ ಪರಾವಿದ್ಯ ಅಂತ ಯಾವ್ದು ಮುಂಡಕ ಹೇಳ್ತದೋ ಅದನ್ನೇ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾವ್ಯ ಶೈಲಿಯಲ್ಲಿ ಹೇಳಿದ್ದಾರೆ. ಅವರು ತೊಟ್ಟಿಲ ಮುರಿದು ನೇಣು ಹರಿದು ಜೋಗುಳ ನಿಂತಲ್ಲದೆ ಅಂತಾರ. ಅಜ್ಞಾನದ ಶಿಶು ಅದು ಸುರಕ್ಷಿತವಾಗಿ ಹೊರಗೆ ಬರ್ಬೇಕು ಅಂದ್ರೆ, ಅದು ಶಾಂತ, ಅದು ಮಾಯ ತೊಟ್ಟಿಲ್ ಅದು ನಿದ್ರೆ ಮಾಡ್ಬೇಕು ಅಂತಂದ್ರೆ, ಈ ಮಾಯ ಕಟ್ಟಿರ್ತಕ್ಕಂತಹ ವ್ಯವಸ್ಥೆ ಒಳಗಡೆ ಅದು ನಿದ್ರೆ ಮಾಡಕ್ ಸಾಧ್ಯ ಇಲ್ಲ. ನಿದ್ರೆ ತರ ಮಲಗಿರ್ತದೆ ಬಿಟ್ರೆ ಸುಖವಾದ ಶಾಶ್ವತವಾದ ನಿದ್ರೆ ಮಾಡಕ್ ಸಾಧ್ಯ ಇಲ್ಲ. ಶಾಶ್ವತವಾಗಿರ್ತಕ್ಕಂಥ ನಿದ್ರೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅದು ತೊಟ್ಟಿಲು ಮುರಿಬೇಕು, ನೇಣು ಹರಿಬೇಕು, ಜೋಗುಳ ನಿಲ್ಬೇಕು. ಅದರ ಅರ್ಥ ಏನಂತಂದ್ರೆ, ಇವನ್ನೆಲ್ಲವನ್ನ ಲೀಲಾಜಾಲವಾಗಿ ಮಾತನಾಡ್ತಕ್ಕಂತಹ ಯೋಗ್ಯತೆಯನ್ನು ಪಡ್ಕೊಳ್ಬೇಕು. ಮತ್ತೆ ಇದನ್ನ ದಾಟಿಬಿಟ್ಟು ಆ ಸಮಾಧಿ ಸ್ಥಿತಿಗೆ ಹೋಗ್ತಕ್ಕಂತಹ ಒಂದು ಸಿದ್ಧತೆ ಕೂಡ ಮಾಡಿಕೊಂಡಿರ್ಬೇಕು. ಹಾಗಾದಾಗ ಮಾತ್ರ ಈ ವಿಕ್ಷೇಪ ಕೋಟೆಯನ್ನ ಭೇದಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂತಂದ್ರೆ ಈ ವಿಕ್ಷೇಪ ಕೋಟೆ ಹೆಂಗ ಸುತ್ತಾಕೊಂಡದ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಶ್ಲೋಕದಲ್ಲಿ ಬಹಳ ರಮಣೀಯವಾಗಿ ಶಂಕರರು ಶ್ಲೋಕವನ್ನು ಕೊಟ್ಟಿದ್ದಾರೆ. ಅದನ್ನು ನಾಳೆ ನೋಡುವ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.